ಮುತ್ತತ್ತಿ ಕಾಡು ಚಂದ, ಮುತ್ತಪ್ಪನ ಜಾತ್ರೆ ಚಂದ. ಮುತ್ತತ್ತಿ ಕಾಡು ಚಂದ, ಮುತ್ತಪ್ಪನ ಜಾತ್ರೆ ಚಂದ. ಉಕ್ಕುಕ್ಕಿ ಹರಿವ ಹೊಳೆ ಚಂದ, ಉಕ್ಕುಕ್ಕಿ ಹರಿವ ಹೊಳೆ ಚಂದ. ಮುತ್ತಪ್ಪ ನಿನ್ನ ನೆಲೆ ಚಂದ, ಮುತ್ತಪ್ಪ ನಿನ್ನ ನೆಲೆ ಚಂದ. ಸಾತ್ನೂರಿಂದ ಮುತ್ತತ್ತಿಗೆ ಸಾಗುವಂಥ ಮುಖ್ಯ ರಸ್ತೆ ಎಲ್ಲ ಜಲ್ಲಿಕಲ್ ರೋಡು. ದೇವಸ್ಥಾನಕ್ಕೆ ಸಾಗಬೇಕಂದ್ರೆ ಒಂದು ಸಾಹಸ ಮಾಡಿನೇ ಸಾಗಬೇಕು. ನೋಡಿ, ನಮ್ಮ ಹಿಂದೂ ದೇವಸ್ಥಾನಗಳಿಂದ ಮುಜರಾಯಿಗೆಯಿಂದ 100 ಕೋಟಿ 1000 ಕೋಟಿ ಅನುದಾನ ಇದೆ. ಅನುದಾನ ಸರ್ಕಾರಕ್ಕೆ ಬರ್ತಾ ಇದೆ, ಸರ್ಕಾರದಿಂದ ಏನು ಅನುದಾನ ಕೊಡ್ತಾ ಇಲ್ಲ. ಅಷ್ಟೆಲ್ಲ ಇದ್ರೂ ಕೂಡ ಪ್ರಸಿದ್ಧವಾದ ಸ್ಥಳಗಳು ಮುತ್ತತ್ತಿ ಈ ರಸ್ತೆಗಳೆಲ್ಲ ಇನ್ನೂ ಯಾವುದೇ ಅಭಿವೃದ್ಧಿ ಇಲ್ಲ. ಅಲ್ಲಿಂದ ಹೋಗಬೇಕು, ಇಲ್ಲಿಂದ ಸಾಗಬೇಕು ಅಂದರೆ ಈ ಸಾತ್ನೂರು ಮುಖ್ಯ ರಸ್ತೆಯಿಂದ ಈ ಕಡೆ ಬಂದರೆ ಎಲ್ಲ ಜಲ್ಲಿ ರೋಡು, ಯಾವುದೇ ಅಭಿವೃದ್ಧಿ ಇಲ್ಲ. ನೋಡ್ತಾ ಇರ್ಬೋದು, ಯಾಕಂದರೆ ಇಂಥ ಬರೀ ಜಲ್ಲಿ ಹಾಕ್ಬಿಟ್ಟಿದ್ದಾರೆ. 4 ವೀಲರ್ ಆಗಲಿ 2 ವೀಲರ್ ಆಗಲಿ ಈ ಮುಖ್ಯ ರಸ್ತೆಯಲ್ಲಿ ಸಾಗಬೇಕಂದ್ರೆ ತುಂಬ ಕಷ್ಟ ಇದೆ. ಸ್ವಲ್ಪ ಏನನ್ನ ಆ ಕಡೆ ಮಾಡಿದ್ರೆ ಸ್ಕಿಡ್ ಆದ್ರೆ ಆ ಕಡೆ ಗಾಡಿನೂ ಸಿಗೋಲ್ಲ, ಬಾಡಿನೂ ಸಿಗೋಲ್ಲ. ಆ ಕಡೆ ಪಕ್ಕದಲ್ಲಿ ಪ್ರಪಾತ ಹಳ್ಳ. ನೋಡಿ, ಈಗ ಪರವಾಗಿಲ್ಲ, ಮಳೆಗಾಲದಲ್ಲಿ ಇನ್ನೂ ಸಾಗೋಕ್ಕಾಗಲ್ಲ, ಮಳೆ ಪ್ರಾರಂಭ ಆದರೆ. ಸಾಗ್ತಾ ಇದೆ, ಕಾಡಂಗಿ ಕೂಡ ಹೋಗ್ತಾ ಇದೆ. ಹಿಂಗೆ ಈ ಕನಕಪುರದಿಂದ ಬಂದು ಸಾತ್ನೂರಿಂದ ಮುತ್ತತ್ತಿಗೆ ಸಾಗಬೇಕಾದ್ರೆ ಕಿಲೋಮೀಟರ್ ಗಟ್ಟಲೆ ಜಲ್ಲಿ ರೋಡನ್ನ ಸಾಧಾರಣ ಬೇಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಡಾಂಬರೀಕರಣ ಮಾಡಿದ್ರೆ ಈ ನಮ್ಮ ಮುತ್ತಪ್ಪ ನಮ್ಮ ಮಾರುತಿ ದರ್ಶನ ಮಾಡೋರಿಗೆ ತುಂಬ ಅನುಕೂಲ ಆಯ್ತದೆ. ಯಾಕೆಂದರೆ ಇಲ್ಲಿ ಬೇಗನೂ ಸಾಗೋಕ್ಕಾಗಲ್ಲ, ಬೇಗನೂ ಹೋಗೋಕ್ಕಾಗಲ್ಲ, ಎಲ್ಲ ಜಲ್ಲಿಕಲ್ಲು. ದಯವಿಟ್ಟು ಈ ಕ್ಷೇತ್ರದ ಸಂಬಂಧಪಟ್ಟಂಗೆ ಈ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಹಾಗೂ ಡಿ.ಕೆ. ಸುರೇಶ್ವರು ಇರ್ಬೋದು, ಇವರೆಲ್ಲ ಸ್ವಲ್ಪ ಸಾಕಷ್ಟು ದೊಡ್ಡ ಮನಸ್ಸು ಮಾಡಿ ಸರ್ಕಾರಕ್ಕೆ ಸ್ವಲ್ಪ ಡಾಂಬರೀಕರಣ ರಸ್ತೆ ಮಾಡಿಸ್ಕೊಡಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಹನುಮಾನ್. ಇದು ಮುತ್ತತ್ತಿ ರಸ್ತೆಯ ಒಂದು ನೋಟ.